ನಮಸ್ಕಾರ. ಕಳೆದ 3 ದಿನಗಳ ಹಿಂದೆ ಕೋಲಾರ ಜಿಲ್ಲೆಯಾದ್ಯಂತ ವಿಶೇಷವಾಗಿ ಶ್ರೀನಿವಾಸಪುರ ತಾಲೂಕು ಈ ಭಾಗದಲ್ಲಿ ಬಿರುಗಾಳಿ ಸಮೇತ ಬಿದ್ದಂತಹ ಧಾರಾಕಾರ ಮಳೆಯಿಂದಾಗಿ ಮಾವಿನ ಫಸಲು ನೆಲಕ್ಕುರುಳಿ ಇವತ್ತು ಕೊಳೆತ ಪರಿಸ್ಥಿತಿಯಲ್ಲಿದೆ. ಈ ವಿಚಾರವಾಗಿ ಗೌರವಿತ ಜಿಲ್ಲಾಧಿಕಾರಿಗಳು ಕೂಡ ನಿನ್ನೆ ಭೇಟಿ ಮಾಡಿ ಚರ್ಚಿಸಿದ್ದೇನೆ. ನಿನ್ನೆ ಸಹ ಕೋಲಾರ ಲೋಕಸಭಾ ಸದಸ್ಯರಾದಂತಹ ಗೌರವಿತ ಮಲ್ಲೇಶ್ ಬಾಬು ಸಾಹೇಬರು ಹಾಗೆ ಆ ಭಾಗದ ಶಾಸಕರಾದಂತಹ ಗೌರವಿತ ವೆಂಕಟೇಶ್ವರ ಸಾಹೇಬರು ಜೊತೆಯಾಗಿ ಅಧಿಕಾರಿಗಳನ್ನು ಜೊತೆಗೂಡಿಕೊಂಡು ಏನು ಆ ನಷ್ಟ ಆಗಿರ್ತಕ್ಕಂಥ ಮತ್ತು ಬೆಳೆ ಹಾಳಾಗಿರ್ತಕ್ಕಂಥ ತೋಟಕ್ಕೆ ಭೇಟಿ ನೀಡಿದ್ದಾರೆ. ಇವತ್ತು ನಾನು ಸರ್ಕಾರದಲ್ಲಿ ಮನವಿ ಮಾಡ್ತೇನೆ, ಹಾಗೆ ಜಿಲ್ಲಾಡಳಿತ, ತೋಟಗಾರಿಕಾ ಇಲಾಖೆ ಜಂಟಿಯಾಗಿ ಇವತ್ತು ಈ ಒಂದು ರೈತರ ಸಂಕಷ್ಟಕ್ಕೆ ಧಾವಿಸಬೇಕು. ಯಾವೆಲ್ಲ ರೈತರುಗಳಿಗೆ ಇವತ್ತು ಬೆಳೆ ಹಾಳಾಗಿದೆ ಆ ರೈತರಿಗೆ ಪರಿಹಾರ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅಂತ ಕೂಡ ಮನವಿ ಮಾಡ್ತೇನೆ. ವಿಶೇಷವಾಗಿ ಆರಿಕುಂಟೆ ಪಂಚಾಯಿತಿ ಆರಿಕುಂಟೆ ಗ್ರಾಮ ನಿನ್ನೆ 3-3:30 ವಿಪರೀತ ಮಳೆ, ಗಾಳಿ, ಹಲ್ಲು ಮಳೆ ಜಾಸ್ತಿ ಆಗಿ ಮಾವಿನಕಾಯಿ ಎಲ್ಲ ಉದುರೋಗಿದೆ, ಜಾಸ್ತಿ ನಷ್ಟ ಆಗಿದೆ. ಮೇಲಧಿಕಾರಿಗಳು ಬಂದು ಈ ನಷ್ಟವನ್ನು ನೋಡಿ ಅವರು ಈ ಪರಿಹಾರ ಮಾಡಿಕೊಡ್ಬೇಕಾಗಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಹೆಸರಣ್ಣ ನಾಗರಾಜ್ ರೆಡ್ಡಿ ಅಂತ. ಏನಣ್ಣ ಮಳೆ ಮಾವು ಕ್ರಾಪ್ ಚೆನ್ನಾಗಿ ಬಂದಿತ್ತು? ಕ್ರಾಪ್ ಇಲ್ಲ ಸರ್, ಬಂದಿರೋದು 30% ಕೂಡ ಇಲ್ಲ ಸರ್. ಅದರಲ್ಲಿ ಮಳೆ ಬೇರೆ, ಈ ಹಲ್ಲು ಮಳೆ ಜಾಸ್ತಿ, ಗಾಳಿ ಜಾಸ್ತಿ, ಎಲ್ಲ ಲೋಡ್ ತುಂಬಿಸ್ಕೊಂಡ್ ಬರ್ತಾ ಇದಾರೆ. ಬೀಜಕಾಯಿ ನೋಡಿ ಹೆಂಗಾಗಿವ್ರೆ. ಹಲ್ಲು ಮಳೆ ಮಳೆ ಅಂದ್ರೆ 80% ಬಿದ್ದೋಗಿದೆ. ಬೆಳಿಗ್ಗೆಯಿಂದ ಅದೇ ಕೆಲಸ ಕೂಲಿಯವರು ಇಟ್ಕೊಂಡು ಇರ್ತಾವ್ರೆ. ಇವಾಗ ರಾಶಿನೇ ಬಿದ್ದಿದೆ ನೋಡಿ ಹಿಂದ್ಗಡೆನೆ. ಇವಾಗ ಟೆಂಪೋಗಳು, ಟ್ಯಾಕ್ಟರ್ಗಳು ತುಂಬಾ ಲೋಡ್ ಮಾಡ್ಕೊಂಡು ಬರ್ತಾವ್ರೆ. ಜಾಸ್ತಿ ನಷ್ಟ ಅಂದ್ರೆ ನಷ್ಟ ಹೋಗಿದೆ. ಗಾಳಿಗೆ ಕಾಯಿ ಕೊಂಬೆಗಳು ಎಲ್ಲ ಬೆಳೆ ಬಂದಿರೋದೇ 20-30%. ಅದರಲ್ಲಿ ಈ ತರ ಕಲ್ಲು ಬಿದ್ದು ಮಳೆ ಬಂದು ಜಾಸ್ತಿ ನಾಶ ಆಗಿದೆ. ಈಗ ನಿಮ್ಮ ಬೇಡಿಕೆ ಏನಣ್ಣ? ಬೇಡಿಕೆ ಗೌರ್ಮೆಂಟ್ ಇಂದ ಏನಾದರೂ ಪರಿಹಾರ ಕೊಡಬೇಕು ಕೇಳ್ಕೊಂತ ಇದ್ದೀವಿ. ಸ್ಥಳಕ್ಕೆ ಅಧಿಕಾರಿಗಳು ಬಂದು ಸ್ಥಳಕ್ಕೆ ಅನ್ಯಾಯ ಆಗೋಗಿದೆ, ನಮ್ಗೆ ಏನಾದ್ರು ಪರಿಶೀಲನೆ ಮಾಡಬೇಕು ಅಂತ ಕೇಳ್ಕೊಂತ ಇದ್ದೀವಿ. ತಾಲೂಕು ಆರಿಕುಂಟೆ ಪಂಚಾಯಿತಿ ಆರಿಕುಂಟೆ ಗ್ರಾಮ